ಫ್ರೆಂಡ್ಸ್, ಇದನ್ನು ಪಾಸ್ತಾ ಮಾಡೋದನ್ನು ನೋಡೋಣ. ನಾನು ಇದರಲ್ಲಿ ಯಾವುದೇ ಚೀಸ್ ಏನು ಯೂಸ್ ಮಾಡ್ತಾಯಿಲ್ಲ. ಪಾಸ್ತಾ ತೊಗೊಂಡಿದ್ದೀನಿ, ಮ್ಯಾಗಿ ಮಸಾಲ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಈರುಳ್ಳಿ ಎಲ್ಲ ಮಾಡೋ ವಿಧಾನ ನೋಡೋಣ. ಒಂದು ಬಾಂಡಲೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಪಾಸ್ತಾನ ಬೇಯಿಸ್ಕೊಳ್ಳೋಕ್ಕೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಬಿಡಿ ಬಿಡಿ ಆಗಲಿಕ್ಕೆ. ಪಾಸ್ತಾ ಹಾಕ್ತಾಯಿದ್ದೀನಿ. ಒಂದು 5 to 10 ಮಿನಿಟ್ಸ್ ಬೇಯಬೇಕು ಇವ್ರನ್ನ. ಇದು ಪಾಸ್ತಾ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಥರ ನೀರು ಬಸ್ತು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಆರಲಿಕ್ಕೆ. ಇದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಬೇಕು. ಬಾಣಲೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ, ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಹಾಕ್ತಾಯಿದ್ದೀನಿ. ಇದು ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದು ಸ್ವಲ್ಪ ಬೇಗ ಬೇಯುತ್ತೆ ತರಕಾರಿ ಎಲ್ಲ. ತರಕಾರಿ ಬಂದಿದೆ. ಈ ಪಾಸ್ತಾ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಲಾಸ್ಟಿಗೆ ಮ್ಯಾಗಿ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಸಾಲೆ ಯೂಸ್ ಮಾಡಿದ್ದೀನಿ. ಒಂದು 5 ಮಿನಿಟ್ ಮಸಾಲೆ ಎಲ್ಲ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮ್ಯಾಗಿ ಮಸಾಲ ಹಾಕಿ ಮಾಡಿರುವಂತಹ ಪಾಸ್ತಾ. ಥ್ಯಾಂಕ್ ಯು. ಬಿಸಿ ಬಿಸಿ ಪಾಸ್ತಾ ರೆಡಿ ಆಯಿತು.